ನೋಡಿ, ಮಹದಾಯಿ ಎಲ್ಲಿ ಖಾನಾಪುರ ತಾಲೂಕದಲ್ಲಿ ಹುಟ್ಟಿ ಈ ಭಾಗದಲ್ಲಿ ಉತ್ತರ ಕರ್ನಾಟಕದ ಸಂಪೂರ್ಣ ಭಾಗದಲ್ಲಿ ಅಪ್ ಟು ಹುಬ್ಳಿ ಧಾರವಾಡ ಇವ್ರಿಗೆಲ್ಲ ಕುಡಿಯೋಕೆ ನೀರು, ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ಎಲ್ಲಕ್ಕೂ ಕೂಡ ಒಂದು ಜೀವನಾಡಿ ಅಂತ ನೀವೇ ಹೇಳಿದ್ರಿ. ಇಲ್ಲಿಯವರೆಗೆ ಅದರ ಹೋರಾಟ, ಎಷ್ಟು ವರ್ಷದ ಹೋರಾಟ ಪರಿಶ್ರಮ ತಮಗೂ ಗೊತ್ತು. 3 ಸರ್ಕಾರ ಇನ್ವಾಲ್ವ್ ಆಗ್ತವೆ, ಗೋವಾ, ಮಹಾರಾಷ್ಟ್ರ ಮತ್ತು ಬೆಳಗಾವಿ. ಈ ಎಲ್ಲ ಇದ್ದಾಗಲೂ ಕೂಡ ಈಗ ಏನೋ ಒಂದು ಹಂತಕ್ಕೆ ಬಂದು ನಿಂತಿದೆ. ಮಹದಾಯಿ ಒಂದು ಹಂತಕ್ಕೆ ಬಂದು ನಿಂತಿದೆ. ಅದು ಟ್ರಿಬ್ಯುನಲ್ ಇರ್ಬೋದು, ಅದು ಕೇಂದ್ರ ಸರ್ಕಾರ, ಅದು ರಾಜ್ಯ ಸರ್ಕಾರ ಸ್ವಾಮ್ಯತೆ ಇರ್ಬೋದು, ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದು ನಿಂತಿದೆ. ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಅದು ಹೇಳ್ತಾರಲ್ಲ, ಒಳ್ಳೆ ಕೆಲಸ ಆಗಬೇಕಾದ್ರೆ 100 ಇಂಥ ಕಷ್ಟಗಳು ಬರ್ತಾವೆ ಅಂತ ಹೇಳಿ. ನಾನು ಪರಿಸರವಾದಿಗಳಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಕುಡಿಯುವ ನೀರಿಗೋಸ್ಕರ ಹೋರಾಟ, ಮಹದಾಯಿ ಹೋರಾಟ ಕುಡಿಯುವ ನೀರಿಗೋಸ್ಕರ ಹೋರಾಟ. ನೀವೇನು ಪರಿಸರ ಪ್ರೇಮಿ ಅಂತ ಹೇಳ್ತಿರಲ್ಲ, ಭಾಳ ಸಂತೋಷ. ನಾವು ಎಲ್ಲರೂ ಕೂಡ ಪರಿಸರ ಪ್ರೇಮಿ. ಮನುಷ್ಯ ಇದ್ದಾಗಲೇ ಪರಿಸರವನ್ನು ಬದುಕಿಸ್ಲಿಕ್ಕೆ ಸಾಧ್ಯ. ಇದು ಮನುಷ್ಯರ ಜೀವನದ ಪ್ರಶ್ನೆ, ದನಕರಗಳ ಜೀವನದ ಪ್ರಶ್ನೆ, ಕುಡಿಯುವ ನೀರಿನ ಪ್ರಶ್ನೆ. ಸೊ ಪರಿಸರವಾದಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಮೊದಲು ಮನುಷ್ಯ, ನಂತರ ಪ್ರಾಣಿ ಪಕ್ಷಿಗಳು, ನಂತರ ಎಲ್ಲ. ಸೊ ದಯಮಾಡಿ ಇದಕ್ಕೆ ಅಡ್ಡಿಪಡಿಸ್ಬೇಡಿ ಅಂತ ಕೇಳ್ಕೊಳ್ತೀನಿ. ಒಂದು ವಿಷಯ ಏನಂದ್ರೆ, ಎಲ್ಲೋ ಒಂದು ಗೋವಾ ಪ್ರಾಯೋಜಿತ ಹೋರಾಟ ಆಗ್ತಾ ಇದ್ದಾವೆ ಅನ್ನೋದು ಅನುಮಾನಗಳಾಗ್ತದೆ. ಯಾಕಂದ್ರೆ ಈ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ರಾಜ್ಯಗಳ ಮಧ್ಯೆ ರೆಸಾರ್ಟ್ ಮಾಲೀಕರೇ ಈ ಒಂದು ಹೋರಾಟದ ಮುಂಚೂಣಿ ವಹಿಸ್ತಾ ಇರ್ತಕ್ಕಂಥದ್ದು. ನನಗೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲ, ತಿಳ್ಕೊಂಡು ಮಾತಾಡುತ್ತೇನೆ. ಯಾಕಂದ್ರೆ ಗೊತ್ತಿಲ್ಲದೆ ಮಾತಾಡಿ ಏನೋ ಇದಾಗ್ತದೆ.